ರಾಜ್ಯದ ಹಲವು ಕಡೆ ಮುಂಗಾರುಗೂ ಎಂಟ್ರಿಗೂ ಮೊದಲೇ ಇದೆ ದೊಡ್ಡ ಮಟ್ಟದ ಮಳೆ ಆಗ್ತಾ ಇದೆ. ಪೂರ್ವ ಮುಂಗಾರು ಮಳೆಯ ಅಬ್ಬರಕ್ಕೆ ಬಹುತೇಕ ಜಿಲ್ಲೆಗಳು ಅಕ್ಷರಶಃ ನಲುಗ್ತಾ ಇರುವಂಥದ್ದು. ಈ ನಡುವೆ ಇವತ್ತು ಮತ್ತು ನಾಳೆ ದೊಡ್ಡ ಮಟ್ಟದ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಇನ್ನು ಮುಖ್ಯವಾಗಿ ಕೋಟೆನಾಡು ಚಿತ್ರದುರ್ಗ ಆಗಿರಬಹುದು, ಕಡಲನಗರಿ ಮಂಗಳೂರಿನಲ್ಲೂ ಕೂಡ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿರೋದ್ರಿಂದ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೊಟ್ಟಿದೆ. ಬನ್ನಿ ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಮುಂದುವರಿದ ವರುಣನ ಅಬ್ಬರ, ಧಾರಾಕಾರ ಮಳೆಗೆ ಹತ್ತಾರು ಅವಾಂತರ, ಗಾಳಿ ಮಳೆಗೆ ಸೇವಂತಿಗೆ ಹೂವು ನಾಶ, ನೆಲಕ್ಕುರುಳಿರುವ ಸೇವಂತಿಗೆ ಹೂವಿನ ಗಿಡ, ಹಳ್ಳ ಹರಿದು ಕೊರಕಲಾದ ಜಮೀನು. ಈ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಚಿತ್ರದುರ್ಗ ತಾಲೂಕಿನ ಮುದ್ದಾಪುರದ ಹೊಸಹಟ್ಟಿ ಗ್ರಾಮ. ಹೌದು, ಚಿತ್ರದುರ್ಗ ತಾಲೂಕಿನಾದ್ಯಂತ ಕಳೆದ 2 ದಿನಗಳಿಂದ ಧಾರಾಕಾರ ಮಳೆಯಾಗಿದೆ. ಹೀಗಾಗಿ ಬಿಸಿಲ ಬೇಗೆಯಿಂದ ಬಸವಳಿದ ಕೋಟೆನಾಡಲ್ಲಿ ಧರೆ ತಂಪೆರಿತೆಂಬ ಖುಷಿ ಒಂದ್ ಕಡೆಯಾದ್ರೆ, ಬಿರುಗಾಳಿ ಸಹಿತ ಅಕಾಲಿಕವಾಗಿ ಸುರಿದ ಮಳೆ ಮುದ್ದಾಪುರ ಗ್ರಾಮದಲ್ಲಿ ಭಾರೀ ಅವಾಂತರ ಸೃಷ್ಟಿಸಿದೆ. ಮುದ್ದಾಪುರ ಗ್ರಾಮದ ರೈತ ಅವಿನಾಶ್ 2 ಎಕರೆ ಜಮೀನಿನಲ್ಲಿ ಸೇವಂತಿಗೆ ಹೂವು ಬೆಳೆದಿದ್ರು. ಇನ್ನು 4 ರಿಂದ 5 ದಿನಗಳಲ್ಲಿ ಅದನ್ನ ಕಟಾವು ಮಾಡಬೇಕೆಂಬ ಸಿದ್ಧತೆಯಲ್ಲಿದ್ರು. ಆದ್ರೆ ಗಾಳಿ ಮಳೆಯ ರಭಸಕ್ಕೆ ಕೈಗೆ ಬಂದಿದ್ದ ಸೇವಂತಿಗೆ ಹೂವು ಸಂಪೂರ್ಣ ನೆಲಕ್ಕೆ ಕುಸಿದಿದೆ. ಅಲ್ಲದೆ ಜಮೀನಿನಲ್ಲೇ ನೀರು ಹರಿದು ಮಣ್ಣು ಸಮೇತ ಕೊಚ್ಚಿ ಹೋಗಿದ್ದು ಸೇವಂತಿಗೆ ಹೂವಿನ ಗಿಡಗಳು ಸರ್ವನಾಶವಾಗಿವೆ. ಬರದ ನಾಡಲ್ಲಿ ಮಳೆ ಬಂದರೆ ರೈತರ ಮೊಗದಲ್ಲಿ ಮಂದಹಾಸ ಮೂಡುತ್ತೆ ಅಂತ ಎಲ್ಲರೂ ಭಾವಿಸಿದ್ದೇವೆ. ಆದರೆ ಚಿತ್ರದುರ್ಗದಲ್ಲಿ ಕಳೆದ 2 ದಿನಗಳಿಂದ ಸುರಿದ ಮಳೆಯಿಂದಾಗಿ ಭಾರಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಈಗ ನಾವು ಚಿತ್ರದುರ್ಗ ತಾಲೂಕಿನ ಮುದ್ದಾಪುರ ಬಳಿ ಇರುವಂಥ ಹೊಸಟ್ಟಿ ಗ್ರಾಮದ ಬಳಿ ಇದ್ದೇವೆ. ಈ ಗ್ರಾಮದಲ್ಲಿ ಬಹುತೇಕ ರೈತರು ಹೂವಿನ ಬೆಳೆಯನ್ನು ನಂಬಿಕೊಂಡು ಜೀವನ ಸಾಗಿಸ್ತಿದ್ದಾರೆ. ಆದರೆ ಈ ಕಾಣ್ಬೋದು ನಾವು ದೃಶ್ಯಗಳಲ್ಲಿ ಮಳೆಯಿಂದಾಗಿ ಸಂಪೂರ್ಣ ಒಂದು ಕೊರಕಲು ನಿರ್ಮಾಣವಾಗಿರುವಂಥದ್ದು. ಅದರಲ್ಲೂ ಸೇವಂತಿಗೆ ಹೂವು ಇನ್ನೇನು ಕೆಲವೇ ದಿನಗಳಲ್ಲಿ ಕೊಯ್ಲಿಗೆ ಬರ್ತಿತ್ತು. ಆ ಹೂವು ಸಂಪೂರ್ಣ ಸರ್ವನಾಶ ಆಗಿರುವಂಥದ್ದು. ಹೀಗಾಗಿ ನಾವು ಕಾಣಬಹುದು ದೃಶ್ಯಗಳಲ್ಲಿ ನೀರು ಹರಿದಿರುವ ಪರಿಣಾಮ ಸಂಪೂರ್ಣ ಸೇವಂತಿಗೆ ಹೂವಿನ ಗಿಡಗಳು ನೆಲಕಚ್ಚಿರುವಂಥದ್ದು. ಹಾಗೆ ಹೂವು ಕೂಡ ಸಂಪೂರ್ಣ ಸರ್ವನಾಶವಾಗಿದ್ದು ಯಾವುದೇ ರೀತಿ ಹೂವು ಕೂಡ ಕೈಗೆ ಸಿಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಲಕ್ಷಾಂತರ ರೂಪಾಯಿ ಬಂಡವಾಳ ಹೂಡಿ ಹೂವನ್ನು ಬೆಳೆದಿದ್ದಂಥ ರೈತರು ಕಂಗಾಲಾಗಿದ್ದಾರೆ. ಇಲ್ಲಿನ ರೈತರಿದ್ದಾರೆ, ಅವ್ರು ನಾನು ಮಾತನಾಡಿಸ್ತೀನಿ. ಏನು ಎಷ್ಟು ಎಕರೆಯಲ್ಲಿ ನೀವು ಹೂವನ್ನು ಬೆಳೆದಿದ್ರಿ, ಏನಾಗಿದೆ ಮಳೆಯಿಂದಾಗಿ? 2 ಎಕರೆ ನಮ್ಮದು. ಸುಮಾರು ಒಂದು 70ರಿಂದ 80 ಸಾವಿರ ಖರ್ಚು ಮಾಡಿದ್ದೀವಿ ಸರ್. ಬೆಳೆ ಈಗ ಕೈಗೆ ಬಂದಿತ್ತು ಸರ್. 1000ಕ್ಕೆ 10 ಮಾರು ಇದೆ ಸರ್. ಈಗ ನಾವು ಹಾಕಿದ ಬಂಡವಾಳ ತಾಂದಿಲ್ಲ ಸರ್. 2 ಎಕರೆಗೆ ಸರ್ ನಷ್ಟ ಆಗಿದೆ ಸರ್. ಭಾರಿ ನಷ್ಟ ಆಗಿ ಎಲ್ಲ ಕೊಚ್ಕೊಂಡು ಹೋಗಿದೆ ಸರ್. ಹಳ್ಳದ ತುಂಬ ನೀರು ಬಂದು. ಒಟ್ಟಾರೆ ಏನಂತಂದರೆ ಕೇವಲ ಇನ್ನು ಕೆಲವೇ ದಿನಗಳಲ್ಲಿ ಹೂ ಕಟಾವಿಗೆ ಬರ್ತಿತ್ತು. ಆದರೆ ಎಲ್ಲೋ ಒಂದು ಕಡೆ ಸತತ 2 ದಿನಗಳಿಂದ ಸುರಿದ ಮಳೆಯಿಂದಾಗಿ ರೈತರ ಬದುಕು ದುಸ್ತರವಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲವೆಂಬಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಂಗಾರು ಪೂರ್ವದಲ್ಲೇ ಕಡಲ್ಕೊರೆತದ ಭೀತಿ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಮಂಗಳೂರಿನ ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿತ್ತು. ಸಮುದ್ರ ಪ್ರಕ್ಷುಬ್ಧವಾಗಿದೆ. ಬೃಹತ್ ಗಾತ್ರದ ಅಲೆಗಳು ಕಡಲ ತೀರಕ್ಕೆ ಬಂದು ಅಪ್ಪಳಿಸುತ್ತಿದೆ. ಸಮುದ್ರ ತೀರದುದ್ದಕ್ಕೂ ಗಾಳಿಯ ವೇಗ ಹೆಚ್ಚಾಗಿದ್ದು ಕಡಲ ತೀರದ ನಿವಾಸಿಗಳು ಮುಂಗಾರು ಪೂರ್ವದಲ್ಲೇ ಕಡಲ್ಕೊರೆತದ ಭೀತಿಯಲ್ಲಿದ್ದಾರೆ. ಕಡಲ ತೀರಕ್ಕೆ ಜನ ತೆರಳದಂತೆ ಹಾಗೂ ಮೀನುಗಾರಿಕೆಗೆ ಸಮುದ್ರಕ್ಕೆ ಇಳಿಯದಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಕಡಲ ತೀರದಲ್ಲೂ ಅಲೆಗಳ ಅಬ್ಬರ ಹೆಚ್ಚಾಗಿದೆ. ಇವತ್ತು ಇಡೀ ಜಿಲ್ಲಾದ್ಯಂತ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಅರಬ್ಬಿ ಸಮುದ್ರದಲ್ಲಿ ಹೆಚ್ಚಿನ ಅಲೆಗಳ ಅಬ್ಬರ ಇರುವುದನ್ನು ನೀವು ಗಮನಿಸಬಹುದು. ವಾಯುಭಾರ ಕುಸಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಕಡಲಿನ ತೀರದಲ್ಲೂ ಇದೇ ರೀತಿಯಾದಂಥ ಅಬ್ಬರ ಇದೆ. ಕಳೆದ ಹಲವಾರು ದಿನಗಳಿಂದಲೇ ಬಿಸಿಲಿನ ಬೇಗೆಯಲ್ಲಿದ್ದಂಥ ಈ ಭಾಗದಲ್ಲಿ ಈಗ ಮಳೆ ಬರ್ತಾ ಇರುವಂಥದ್ದು. ಮಳೆಯ ಪ್ರಮಾಣದಿಂದಾಗಿ ಗಾಳಿಯ ರಭಸ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಕಡಲಿನ ಅಬ್ಬರವು ಹೆಚ್ಚಾಗಿದೆ. ಹಾಗಾಗಿ ಸಮುದ್ರಕ್ಕೆ ಯಾರು ಇಳಿಯಬಾರದು, ತಗ್ಗು ಪ್ರದೇಶಗಳಿಗೆ, ನದಿಗೆ, ಜೊತೆಗೆ ಸಮುದ್ರ ತೀರಗಳಿಗೂ ಯಾರು ತೆರಳಬಾರದು ಅನ್ನುವಂಥ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಜಿಲ್ಲಾಡಳಿತ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದೆ. ಅದರ ಜೊತೆಗೆ ಮೀನುಗಾರರು ಯಾರು ಸಮುದ್ರಕ್ಕೆ ತೆರಳಬಾರ್ದು, ಸಮುದ್ರದಲ್ಲಿ ಮೀನುಗಾರಿಕೆ ಮಾಡ್ತಾ ಇದ್ದವರು ತಕ್ಷಣಕ್ಕೆ ದಡ ಸೇರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ. ಹಾಗಾಗಿ ಇವತ್ತು ಸಂಪೂರ್ಣವಾಗಿ ಮಳೆಯ ಅಬ್ಬರ ಇರುತ್ತೆ. ಇನ್ನೂ 2 ದಿನಗಳ ಕಾಲ ಇದೇ ರೀತಿಯಾಗಿ ಇಡೀ ಜಿಲ್ಲಾದ್ಯಂತ ಮಳೆಯ ಅಬ್ಬರ ಇರುತ್ತೆ. ಜೊತೆಗೆ ಗಾಳಿಯು ರಭಸವಾಗಿ ಬೀಸುತ್ತೆ ಅನ್ನುವಂಥ ಮುನ್ಸೂಚನೆ ಇದೆ. ಹೀಗಾಗಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂದುವರೆದ ಮಳೆಯ ಅಬ್ಬರ. ಅಂಕೋಲ ಶಿರಸಿ ಸಂಪರ್ಕಿಸುವ ರಸ್ತೆಯಲ್ಲಿ ಗುಡ್ಡ ಕುಸಿತ.
ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಕುಮಟಾ ತಾಲೂಕಿನ ಖೈರೆ ಕ್ರಾಸ್ ಬಳಿ ಅಂಕೋಲಾ ಶಿರಸಿಗೆ ಸಂಪರ್ಕಿಸುವ ರಸ್ತೆಯಲ್ಲಿ ಗುಡ್ಡ ಕುಸಿತವಾಗಿದೆ. ಇನ್ನು ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿಯುವ ಭೀತಿ ಇದ್ದು, ಗುಡ್ಡದ ಅಕ್ಕಪಕ್ಕದ ನಿವಾಸಿಗಳನ್ನ ಸ್ಥಳಾಂತರಿಸಲು ಸೂಚನೆ ನೀಡಲಾಗಿದೆ. ಸದ್ಯ ಮಿರ್ಜಾನ ಕಥಗಾಲ್ ರಸ್ತೆಯನ್ನ ಅಧಿಕಾರಿಗಳು ಬಂದ್ ಮಾಡಿದ್ದು, ಸುಮಾರು 18 ಕಿಲೋಮೀಟರ್ ಸುತ್ತು ಹಾಕಿ ಕುಮಟಾ ಮೂಲಕ ಶಿರಸಿಗೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಾವಣಗೆರೆ ನಗರ ಮತ್ತು ಜಿಲ್ಲಾದ್ಯಂತ ಭಾರೀ ಮಳೆಯಾಗಿದ್ದು, ಜನಜೀವನ ಅಸ್ತವ್ಯಸ್ತವಾಗಿದೆ. ಮಳೆಗೆ ಹರಿಹರ ತಾಲೂಕಿನ ಹೊಳಸಿಗೆರೆ ಗ್ರಾಮಕ್ಕೆ ನೀರು ನುಗ್ಗಿದೆ. ಗ್ರಾಮದ ರಸ್ತೆಗಳು ಕೆರೆಯಂತಾಗಿದ್ದು, ಜನರು ಕೆಲಕಾಲ ಆತಂಕಕ್ಕೆ ಒಳಗಾಗಿದ್ರು. ಹೊನ್ನಾಳಿ ತಾಲೂಕಿನ ಮಲೆ ಕುಂಬಳೂರು ಗ್ರಾಮದಲ್ಲಿ ಹಳ್ಳ ತುಂಬಿ ತೋಟಗಳಿಗೆ ನೀರು ನುಗ್ಗಿದೆ. ಜಿಲ್ಲೆಯಲ್ಲಿ ಇನ್ನೂ 2 ದಿನಗಳ ಕಾಲ ಮಳೆ ಮುಂದುವರಿಯಲಿದ್ದು, ಜನರಲ್ಲಿ ಆತಂಕ ಸೃಷ್ಟಿಸಿದೆ. ಮುಂಗಾರು ಎಂಟ್ರಿಗೂ ಮುನ್ನ ರಾಜ್ಯದಲ್ಲಿ ಮಳೆ ಅಬ್ಬರ ಜೋರಾಗಿದ್ದು, ಹತ್ತಾರು ಅವಾಂತರಗಳನ್ನ ಸೃಷ್ಟಿಸಿದೆ. ಅಕಾಲಿಕ ಮಳೆಗೆ ರೈತರು ಕಣ್ಣೀರು ಹಾಕೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.